ನೀ ನಮ್ಮನೆ ನೀವೇ ಚೆನ್ನಾಗಿ ಅಡುಗೆ ಮಾಡೋದು. ನೀವು ನಮ್ಮ ಟೇಸ್ಟ್ ನೀನ್ ಮಾಡೋ ಟೇಸ್ಟ್ ನಾನೇ ಎಲ್ಲೆಲ್ಲ ತಿಂದಿದ್ದೀನಿ. ಥರ ಎಲ್ಲ ಇಲ್ಲ ರಾಣಿ, ನಮ್ಕಿನ ಚೆನ್ನಾಗಿ ಮಾಡೋರು ಇರ್ತಾರೆ. ಸ್ಪರ್ಧೆಗೆ ಅಟೆಂಡ್ ಮಾಡೋಕ್ಕೆ ನಿಮಗೆ? ಅಯ್ಯೋ ಸೋನು, ನಮ್ಗೆ ಅದೆಲ್ಲ ಆಗಲ್ಲ, ಹೋಗಪ್ಪ. ವಿಡಿಯೋಗೋಸ್ಕರ ಕಟ್ಕೆಟ್ ಮಾಡ್ದೆ ಹೆಂಗೆ ಹೇಳು? ವಿಡಿಯೋಗೋಸ್ಕರ ಅಮ್ಮ ಇದು ನೋಡಮ್ಮ, ವಿಡಿಯೋಗೋಸ್ಕರ ಹೈ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಜಸ್ಟ್ ತಿಂಡಿ ಮುಗಿಸ್ಕೊಂಡು ತಿಂಡಿ ಮಾಡ್ತಾನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬಂದಿದ ತಕ್ಷಣ ಹೊಟ್ಟೆ ಹಸಿದಿತ್ತು. ನಮ್ಮಮ್ಮ ಚಿತ್ರಾನ್ನ ಮಾಡಿದ್ರು. ತುಂಬ ದಿನ ಆಗಿ ಚಿತ್ರಾನ್ನ ಮಾಡಿ ಇವತ್ತು ಮಾಡೋರೆ. ತಿನ್ಕೊಂಡು ಅಂಗಡಿ ಹತ್ರ ಹೋಗ್ತೀನಿ. ನಮ್ಮ ಅಕ್ಕ ಕೆಲಸ ಮಾಡ್ತಾರೆ. ಕರೆಕ್ಟಾಗಿ 11ಗೆ ಅಲಾರಾಮ್ ಬಂತು. ನಮ್ಮಮ್ಮ ಈ ಟೈಮ್ಗೆ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಅಲಾರಾಮ್ ಇಟ್ಟವ್ರೆ. ಇವಾಗ ಅಲಾರಾಮ್ ಬತ್ತಾಯ್ತು ಹಿಂದೆಗಡೆ. ಅವ್ರು ಅಲಾರಾಮ್ ಸೌಂಡ್ನ ಕರೆಕ್ಟಾಗಿ 11ಗೆ ಇಟ್ಟಿರ್ತಾರೆ ಟ್ಯಾಬ್ಲೆಟ್ಸ್ ತೊಗೊಳಗೆ ಅಂತ. ಇವಾಗ ಅದು ಕರೆಕ್ಟಾಗಿ ಹಂಗೆ ಬಂತು. ನಮ್ಮ ಅಕ್ಕನೂ ಕೆಲಸ ಮಾಡ್ತಾವ್ರೆ ಅವ್ರ ಪಾಡಿಗೆ. ಅವರು ತಿಂಡಿ ಮಾಡುವ ಅಂದರೆ ಮಾಡ್ತಾಯಿಲ್ಲ. ನಾನು ತಿಂಡಿ ಮಾಡ್ಕೊಂಡೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿಂದ ಜಿಮ್ಗೆ ಹೋಗ್ಬೇಕತ್ಕೇನಿ. ಸಂಜೆಗೆ ಹೋಗೋಣ, ಇನ್ನೂ ಯೋಚನೆ ಮಾಡ್ತೀನಿ ಹೋಗೋದು ಬೇಡ ಅಂತ. ಆಮೇಲೆ ಡಿಸೈಡ್ ಮಾಡಿಬಿಟ್ಟು ಹೋಗೋದು ಬಿಡೋದು ಸಂಜೆ ನೋಡೋದು. ಓರಿ ಎಲ್ಲ ಕಣ ಅಂದ್ರೆ ಓಯ್ ಓರಿ ಅಲ್ಲ ಅವನು ಅಲ್ವಾ? ನೋಡದೆ ಮುಖ ಇದು ಬೆಳ್ಳಗೈತೆ, ನಮ್ಮ ಓರಿದ್ ಬ್ರೌನ್. ಅವನಲ್ಲ, ಹಂಗಿದೆ. ಬಂದೇ ಇಲ್ಲ ಬೆಳಿಗ್ಗೆಯಿಂದ. ಎಲ್ಲಿ? ನಾನು ಗೊತ್ತಿಲ್ಲ ನೋಡಿ. ಬರಲ್ಲ ಅವನು. ಅವನಿಗೆ ಇಷ್ಟ ಇದ್ರೆ ಮಾತ್ರ ಬರೋದೇನೋ. ಸತಿ ಕರೀರಿ ಅವನು, 2-3 ಸತಿ ಕರಿಬೇಕಂತ. 2-3 ಸತಿ ಬರಲ್ಲ, ಮಾಡಲ್ಲ ಅವನು. ಕುಟ್ಕೊಂಡೆ ಹೋಗ್ತಾ ಇದ್ದೆ. ಹಂಗಾಗಿ ಫುಲ್ ಕ್ಲಿಯರ್ ಆಯ್ತು ಇವತ್ತು. ಒಂಚೂರು ಎಲ್ಲೋ ಕ್ಲೌಡ್ಸ್ ಕೂಡ ಕಾಣ್ತಿಲ್ಲ, ಅಷ್ಟು ಕ್ಲಿಯರ್ ಆಗೈತೆ. ನಮ್ಮಮ್ಮ ಇವತ್ತು ಹೂವನೂ ಕಿತ್ತಿಲ್ಲ, ಗಿಡದಲ್ಲೆಲ್ಲ ಆಮೇಲೆ ಕೀಳ್ತಾರೆ. ಇಲ್ಲಿ ನೋಡಿ, ಒಂಚೂರು ಮೋಡ ಇಲ್ಲ ಇವತ್ತು. ಫುಲ್ ಕ್ಲಿಯರ್ ಐತೆ ಸಣ್ಣ. ಸರಿ, ಸಣ್ಣಂತಿನ ಸ್ಕೈ. ಇವತ್ತು ಮಾಮೂಲಿ ಏನಂದರೆ ಬಿಸಿಲಿದ್ದಾಗ ಹಿಂಗೆ ಇಲ್ಲ. ಆಫ್ಟರ್ನೂನ್ ಟೈಮ್ ಬರುತ್ತೆ ಒಂದೊಂದು ಟೈಮು. ತಿಂಡಿ ಕೊಟ್ಟರು ನಾನು ತಿಂಡಿ ಮಾಡಿ ನೋಡ್ಕೊಂಡು ಹೋಗ್ತೀನಿ. ಇವಾಗ ಬಿಸಿಲು ಜಾಸ್ತಿ ಐತೆ. ಈ ಕಿವಿನೇ ಪಾಪ ಕಚ್ಚಾಕ್ಬಿಟ್ಟೈತೆ. ಅದು ಬೇಕು ಬೇರೆ ಫೈಟಿಂಗ್ ಆಡ್ತಾರೆ ಇವನು. ನೋಡ್ಬೇಕಿದ್ರು ಹೆಂಗ್ ರೆಬಲ್ ಆಗಿರ್ತಾರೆ ಅಂತ. ಅದು ನೋಡ್ತಾ ಇರೋದು ನೋಡಿ, ಹೆಂಗೆ ನೋಡ್ತೈತೆ. ನನ್ನ ನೋಡಕ್ಕೆ ಅದು ಎದುರಿಸ್ತಾ ಇರೋದು ನನ್ನ ಪರ್ಚಕ್ಕೆ. ಸೊ ಇಲ್ಲಿ ಬಂದಿದ್ದಕ್ಕೆ ಶರ್ಟ್ ಎರ್ದೋಯ್ತು ಈ ಮೇಕಿಂದ. ಸುಮ್ಮನೆ ಹಿಂಗೆ ಬಂದೆ ಅಷ್ಟೇ, ಶರ್ಟ್ ಫುಲ್ಲು ಹೊಡೆದೇ ಹೋಯ್ತದೆ. ಇದು ತುಂಬ ದಿನದಿಂದ ಹಾಕೊಂಡಿದ್ದೆ, ಚೆನ್ನಾಗಿತ್ತು ಅಂತ. ಅರ್ಧೆ ಹೋಯ್ತದೆ. ಇದು ವೇಸ್ಟ್ ಇನ್ನೇನಿದು. ಸಖತ್ ಚೆನ್ನಾಗಿತ್ತು ಶರ್ಟ್ ಇದು. ಬಟ್ ಇದು ಯಾವುದೋ ತೆಗಿಬೇಕು ನೋಡಿ. ಇಲ್ಲಿ ಫುಲ್ ಹೆಂಗೈತೆ, ಶಾರ್ಪ್ ಐತೆ. ಹಿಂಗೆ ಸುಮ್ಮನೆ ಹಿಂಗೆ ಬಂದೆ ಅಷ್ಟೇ. ಹಿಂಗಾಸ್ ಹೋಗೋಣ ಅಂತ ಶರ್ಟ್ ಸಿಗಾಕೊಂಡು ಅರ್ಧೆ ಹೋಯ್ತತೆ. ಕೈ ನೋಡ್ಬೋದು. ಈಗ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಕಾಣಿಸ್ತಿಲ್ವಾ ಈಗ? ಹೋಗಿ ಚೇಂಜ್ ಮಾಡ್ಕೊಂಬತ್ತೀನಿ. ಇನ್ನೇನು ಮಾಡೋಣ, ಅರ್ಧೋಯ್ತು. ನಿಮ್ಮ ಮಮ್ಮಿ ಬೈತಾರೆ ನೋಡ್ಕೊಂಡು ಹೋಗೋಕ್ಕಾಗಲ್ವಾ ಅಂತ. ನೋಡಿ, ಕರೆಕ್ಟಾಗಿ ಇವತ್ತಿಗೆ 208 ಸಬ್ಸ್ಕ್ರೈಬರ್ಸು, 208 ವೀಡಿಯೋಸು. ಒಂದು ವೀಡಿಯೋಗೆ 1 ಸಬ್ಸ್ಕ್ರೈಬರ್ ಲೆಕ್ಕ. ಆ ಥರ 208 ವೀಡಿಯೋಸ್ಗೆ 208 ಸಬ್ಸ್ಕ್ರೈಬರ್ಸ್. ಅರ್ಧೋಯ್ತು. ನಾನೇ ಮಾಡೋಣ. ವಿಡಿಯೋಗೋಸ್ಕರ ಕಟ್ಕೆಟ್ ಮಾಡ್ದೆ ಹೆಂಗೆ ಹೇಳು? ವಿಡಿಯೋಗೋಸ್ಕರ ಅಮ್ಮ ಇದು ನೋಡಮ್ಮ, ವಿಡಿಯೋಗೋಸ್ಕರ ಕಟ್ ಮಾಡೋಕ್ಕಾಯ್ತದ? ಏನು ಹೇಳ್ತೀಯ ಅಂದ್ರೆ ನೀನು? ಅಲ್ಲ, ಹೆಂಗೆ ವಿಡಿಯೋಗೋಸ್ಕರ ಯಾರಾದರೂ ಶರ್ಟ್ ಕಟ್ ಮಾಡ್ಕೊತಾರ? ನಾನಿವಾಗ ನಮ್ಮ ಅಕ್ಕ ಹೇಳ್ತಾರ ಪ್ರಕಾರ ನಾನಿಂದ ವಿಡಿಯೋಗೋಸ್ಕರ ಅರ್ಧ ಹಾಕಿದ್ದೀನಿ. ಪ್ರೂಫ್ ಏನು ಮಾಡ್ಬೇಕಿತ್ತು ಗೊತ್ತಾ? ನಾನು ಹಿಂಗೆ ಅರ್ಧೋಗ್ಬೇಕಾದ್ರೆ ಹಿಂಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಹಿಂಗೆ ಅರ್ಧೋಗೋದಲ್ಲ, ಅವಾಗಾದ್ರೂ ಗೊತ್ತಾಗೋದು ಇಲ್ಲ ವಿಡಿಯೋಗೋಸ್ಕರ ಮಾಡಿಲ್ಲ, ನಿಜ ಅರ್ಧೋಗೈತೆ ಅಂತ. ಏನು ಹೇಳ್ದೆ ನಿಮಿಷಕ್ಕೆ ನೀನು? ವಿಡಿಯೋಗೋಸ್ಕರ ಇನ್ನೊಂದು ಅಕ್ಕ ಮಾಡ್ತಿರ್ಲಿಲ್ಲ, ನಮ್ಮಮ್ಮ ಕೊಡ್ಸಿಲ್ಲ ಅಂದ್ರೆ ಅಂತ ಇಟ್ಟು ಹೊಲಿಸ್ತೀನಿ. ಇವಾಗ ಬೇರೆ ಟಿ ಶರ್ಟ್ ಹಾಕೊಂಡಿರ್ತೀನಿ. ಇವಾಗ ಸ್ಟ್ರಾಬೆರಿ ಜ್ಯೂಸ್ ನಾವೇ ಹೋಮ್ ಮೇಡ್ ಮಾಡಿ ಗ್ಲಾಸ್ ಎಲ್ಲ ಹುಡುಕಿ, ಇದಕ್ಕೆ ಕರೆಕ್ಟಾಗಿ ಗ್ಲಾಸ್ ಗೀಸ್ ಎಲ್ಲ ಹುಡುಕಿ ಅದಕ್ಕೆ ಐಸ್ ಕ್ಯೂಬ್ಸ್ ಎಲ್ಲ ಹಾಕಿ ಕುಡಿಬೇಕು. ಏನು ಏನಿಲ್ಲ, ಅದೆಲ್ಲ ಇಲ್ಲ ಇವಾಗ. ಅದಕ್ಕೆ ಗಿಡದ ಪಕ್ಕದಲ್ಲಿ ಅಂತ ಒಂದು ಫೋಟೋ ಶೂಟ್ ಬೇರೆ ಮಾಡಿದ್ದೀನಿ. ಅದಕ್ಕೆ ವಿಡಿಯೋ ಶೂಟು. ಇವಾಗ ಜಸ್ಟ್ ಊಟಕ್ಕೆ ಅಂತ ಬಂದೆ. ಇವಾಗ ಊಟ ಮಾಡೋಣ. ತರಕಾರಿ ಸಾಂಬಾರು ಮಾಡೋರೆ. ನಾನು ಆಗಲಿ ಏನೇನೋ ತಿನ್ಕೊಂಡು ಹೋದೆ. ಬಟ್ ಜ್ಯೂಸು ಮಿಲ್ಕ್ ಶೇಕ್ ಎಲ್ಲ ಕುಡ್ದು ಹೊಟ್ಟೆ ತುಂಬೋಗೈತೆ. ಏನೈತೆ ಅಂತ ಅದೇ ಮಾಮೂಲಿ ಸಾಂಬಾರನ್ನು ತಿನ್ಬೇಕಷ್ಟೆ.
ಹಪ್ಪಳ ಬೇಯಿಸಿಟ್ಟವ್ರೆ. ಚಿಪ್ಸ್ ಅದು ಹಪ್ಪಳ ಅಂತಿದ್ದೀನಿ, ಚಿಪ್ಸ್ ಇದೆ ತಿನ್ನಂಗಿದ್ರೆ ಸೈಡ್ಸ್ಗೆ ತಿನ್ಬೋದು. ಇವಾಗ ಅಷ್ಟು ಆಲ್ರೆಡಿ 4:30. ಇನ್ನೇನು ಸ್ವಲ್ಪ ಹೊತ್ತೋದ್ರೆ ಕಾಫಿ ಟೈಮ್ ಆಗುತ್ತೆ. ಇವಾಗ ಊಟ ಮಾಡಲ್ಲ, ಆಮೇಲೆ ಬ್ಲ್ಯಾಕ್ ಟೀ ಮಾಡ್ಕೊಂಡು ಕುಡಿತೀನಿ. ಈಗ ಸುಮ್ಮನೆ ಮಾಡ್ಕೊಂಡು ತಿಂದ್ರೂ ಮತ್ತೆ ಹೆಂಗೂ ಹೊಟ್ಟೆ ಹಸಿಯುತ್ತೆ. ನೈಟ್ ಹೆಂಗೂ ಊಟ ಮಾಡಲೇಬೇಕು. ಈಗ ಏನು ಸ್ಕಿಪ್ ಮಾಡಿದ್ರೆ ಏನಾಗಲ್ಲ. ಮಾಮೂಲಿ ಅದು ಇದು ತಿಂದಿದ್ದೀನಿ, ಸೊ ಏನು ಹೊಟ್ಟೆ ಹಸಿತಾ ಇಲ್ಲ ಈಗ ತಿನ್ನಲ್ಲ. ಅದಕ್ಕೋಸ್ಕರ ಮಮ್ಮಿಯವರೆಲ್ಲ ಊಟ ಮಾಡಿಬಿಟ್ಟು ಮಮ್ಮಿ ರೆಸ್ಟ್ ಮಾಡ್ತಾವ್ರೆ. ನಮ್ಮ ಅಕ್ಕ ಕಸ ಗುಡಿಸ್ತವ್ರೆ. ಅವ್ರ ಕೆಲ್ಸದ ಲ್ಯಾಪ್ಟಾಪ್ ಆನ್ ಮಾಡಿಬಿಟ್ಟು ಇಲ್ಲೇನೆ. ಮಕ್ಕಳು ಎಲ್ಲ ಆಟ ಆಡ್ತಾವ್ರೆ. 6 o'clock ಆಯ್ತಲ್ಲ, ಎಲ್ಲ ಸ್ಕೂಲ್ ಮುಗಿಸ್ಕೊಂಡ್ಬಂದು ಶಟಲ್ ಗಿಟಲ್ ಆಡ್ತಾವ್ರೆ. ಎಲ್ಲ ಅವ್ರ ಪಾಡಿಗೆ ಅವ್ರ ಗೇಮ್ಸ್ ಆಡ್ತಾವ್ರೆ. ನಾನು ಇವಾಗ ಮನೆಗೆ ಆಗಲೇ ಬಂದವನು ಟೀ ಕುಡಿಯೋಣ ಅಂತ, ಬಟ್ ಟೀ ಕುಡಿತಲ್ಲ. ಅವ್ರು ಕೆಲಸ ಮಾಡ್ತಾವ್ರೆ ಅವ್ರ ಪಾಡಿಗೆ. ನಾನು ಈ ಒಳಗಡೆ ಬ್ಲಾಗ್ ಮಾಡ್ಕೊಂಡು ಹೋದ್ರೆ ಮತ್ತೆ ಈಚೆ ಕಳಿಸ್ತಾರೆ ನಮ್ಮಮ್ಮ ಹೋಗು ಅಂತ. ನಮ್ಮಮ್ಮ ನಾವು ಆಡ್ತಾವ್ರೆ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಚಪಾತಿ ಹಾಕ್ತಾವ್ರೆ. ಇವಾಗ ಊಟಕ್ಕೆ ಚಪಾತಿ ತಿನ್ನಬೇಕು. ನಮ್ಮ ಅಕ್ಕ ಎಲ್ಲ ಕಾಣಿಸ್ತಾ ಇಲ್ಲ, ಎಲ್ಲಿ ಕಿಟಕಿ ಹಾಕಿಲ್ಲ ಇವತ್ತು ಇನ್ನೂ. ಹೇಯ್, ಇಲ್ಲೇ ಮಲ್ಗೋರೆ. ಸೌಂಡ್ ಬತ್ತೈತೆ ನಿಧಾನಕ್ಕೆ. ನಾನು ಎಲ್ಲೋ ಹೋಗೋರೆ ಅಂದರೆ ಹೊರಗಡೆನೆ ಮಲ್ಕೊಂಡು ರೀಲ್ಸ್ ನೋಡ್ತಾವ್ರೆ. ಇವಾಗ ಸೆಕೆಗಾಲ ಜಾಸ್ತಿ, ಸಖತ್ ಸೆಕೆ ಆಯ್ತದೆ. ಫ್ಯಾನ್ ಹಾಕಿದ್ರು ಸೆಕೆ, ಫ್ಯಾನ್ ಹಾಕಿಲ್ಲ ಅಂದರೆ ಇನ್ನೂ ಸೆಕೆ. ಕಿಚನಿಗೆ ಬಂದರೆ ಅಂತೂ ಸೆಕೆ. ನಮ್ಮಮ್ಮ ದೇವ್ರತಾ ಇರ್ತದೆ, ಕಿಟಕಿ ಹಾಕೊಂಡು ಕೆಲಸ ಮಾಡ್ತೈತೆ. ಜಸ್ಟ್ ಈಗಲೇ ಬಂದಿದ್ದು ನಡೆಯೋ ಈಚೆ ನಡೆಯೋ. ನಮ್ಮಪ್ಪ ಅಲ್ಲಿ ಕುತ್ಕೊಂಡು ರೀಲ್ಸ್ ನೋಡ್ತಾ ಇರ್ತದೆ ಪಕ್ಕ. ಬೇಕಿತ್ತು ತೋರಿಸ್ತೀನಿ ನೋಡಿ ಅಲ್ಲಿ ಏನಿಲ್ಲ ಹೇಳಿಲ್ವ, ರೀಲ್ಸ್ ನೋಡ್ತಾ ಇರ್ತದೆ. ಎಷ್ಟೋ ಊಟ ಕರೆಯೋವರೆಗೂ ರೀಲ್ಸ್ ನೋಡ್ತಾ ಇರ್ತದೆ ಸ್ವಲ್ಪ ಹೊತ್ತು. ಆಮೇಲೆ ಊಟ ಕರೆದಾಗ ಎದ್ಬಿಟ್ಟು ಬರ್ತದೆ. ನಮ್ಮಮ್ಮ ಇವಾಗ ಚಾನಲ್ ಚೇಂಜ್ ಮಾಡ್ತಾರೆ. ಅವರು ಸೀರಿಯಲ್ ಚಾನಲ್ ಹಾಕಿದಾರೆ ಇವಾಗ. ಅಮ್ಮ ಅಡುಗೆ ಸ್ಪರ್ಧೆ ಮಾಡೋಣ ನಾನು ನೀನಿಬ್ರು. ನೀನು ನಮ್ಮ ಮನೆಗೆ ನೀವೇ ಚೆನ್ನಾಗಿ ಅಡುಗೆ ಮಾಡೋದು. ನೀವು ನಮ್ಮ ಟೇಸ್ಟ್ ನಿಮ್ಗೆ ಗೊತ್ತಷ್ಟೇ. ನಾನೇ ಎಲ್ಲೆಲ್ಲ ತಿಂತೀನಿ. ಆ ಥರ ಎಲ್ಲ ಇಲ್ಲ ರಾಣಿ, ನಮ್ಕಿನ ಚೆನ್ನಾಗಿ ಮಾಡೋದಿರ್ತಾರೆ. ಸ್ಪರ್ಧೆಗೆ ಅಟೆಂಡ್ ಮಾಡೋಕ್ಕೆ ಏನು ನಿಮಗೆ? ಅಯ್ಯೋ ಸೋನು, ನಮ್ಗೆ ಅದೆಲ್ಲ ಆಗಲ್ಲ, ಹೋಗಪ್ಪ. ನಮ್ಗೆ ಯಾಕೆ ಸ್ಪರ್ಧೆಗೆ ಅಟೆಂಡ್ ಮಾಡಿ ಗಿಫ್ಟ್ ಕೊಡ್ತಾರೆ ಕಣಮ್ಮ. ಬೇಡ ನೋಡಿ, ಇನ್ನೂ ಬೆಳಿಗ್ಗೆವರೆಗೂ ಟೈಮ್ ಐತೆ. ರಿಜಿಸ್ಟರ್ ಮಾಡಿಸ್ಬಿಡೋಣ. ಅಡುಗೆ ಸ್ಪರ್ಧೆಗೆ ಹೋಗ್ಬಿಟ್ಟು ಇಬ್ರು ಪ್ರೈಸ್ ಹೊಡ್ಕೊಂಬೋದು. ಪ್ರೈಸ್ ಕೊಟ್ಟರೆ ಎಷ್ಟು? ಒಂದು 20,000 ಕೊಡ್ತಾರೆ. ನಮ್ಮ ಮನೇಲೆಲ್ಲ ಶೆಫ್ ಮೇಲೆ ಶೆಫ್ಗಳೇ ಇರೋದು, ಯಾರು ಕಡಿಮೆ ಅಂತ ಯಾರು ಇಲ್ಲ. 3 ಜನನು ನಾನು ಇನ್ಕ್ಲೂಡಿಂಗ್ ಮೀ ಆಲ್ಸೋ ಎ ಗುಡ್ ಶೆಫ್ ಇನ್ ಅವರ್ ಹೋಮ್. ಅಪ್ಪನೂ ಮಾಡ್ತಾರೆ. ಮಮ್ಮಿಗೆ ನಾನು ಹೇಳಿದ್ದು ಸಾಕಾಯ್ತು. ಇವಾಗ ಮಮ್ಮಿ ಸೀರಿಯಲ್ ಸೌಂಡ್ ಕೊಡ್ಬಿಟ್ರು. ಇವಾಗ ಜಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ ಎಡಿಟ್ ಮಾಡ್ಬಿಟ್ಟು ಮಲ್ಗೋಕ್ಕೆ ಅಂತ. ಇವಾಗ ಏನು ಕೆಲಸ ಇಲ್ಲ, ಫುಲ್ ಸೆಕೆ ಆಗ್ತಾಯಿದೆ. ಇವಾಗ ಫಸ್ಟು ಫ್ಯಾನ್ ಹಾಕ್ಬಿಟ್ಟು ಎಡಿಟ್ ಮಾಡ್ಬಿಟ್ಟು ಮಲ್ಕೋಬೇಕಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.